ಗುರುವಾರದ ಈ ದಿನ ಯಾವ ಗುರುಗಳ ಸನ್ನಿಧಿ ಅಥವಾ ಯಾವ ಮಹಾತ್ಮರ ಕುರಿತಾಗಿ ತಿಳಿಸ್ತಾ ಇದ್ದೀರಾ? ಯಾಕಂದರೆ ಕಳೆದ ಬಾರಿ ತಾವು ಹೇಳಿದಂಥ ಏಕನಾಥರ ಕಥೆಯನ್ನು ನಾನು ಮನೆಗೆ ಹೋಗಿ ನನ್ನ ಮಕ್ಕಳಿಗೂ ಕೂಡ ಹೇಳಿದೆ. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟು ನಾವು ಕೇಳಲಿಕ್ಕೆ ಸಿಗೋದಿಲ್ಲ ಅಂತಹ ಮಹಾತ್ಮರದ್ದು. ಅಂದರೆ ಮಹಾರಾಷ್ಟ್ರದ ಒಂದು ಗುರುಗಳ ಕುರಿತಾಗಿ ನಮಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮಲ್ಲಿರುವಂತಹ ಮಹಾನ್ ಸಾಧಕರ ಬಗ್ಗೆ ಬೇರೆಲ್ಲರೂ ತಿಳಿದುಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸತ್ಯ ಅದು. ಯಾಕೆಂತಂದ್ರೆ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ, ನಮ್ಮ ಕನ್ನಡದಲ್ಲಿ ನಮ್ಮ ಕನಕದಾಸರು, ಪುರಂದರದಾಸರು, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಪಂಚಾಕ್ಷರಿ ಗವಾಯಿಗಳು, ಶಿಶುನಾಳ ಶರೀಫರು, ಪರಪ್ಪ ಸ್ವಾಮಿಯವರು, ನಾಗಲಿಂಗ ಸ್ವಾಮಿಗಳು, ನಮ್ಮ ಸಿದ್ದೇಶ್ವರ ಶ್ರೀಗಳವರು, ಎಷ್ಟು ಜನ ಬೇಕು, ಶಿವಗಂಗಾ ಸ್ವಾಮಿ ಅಲ್ವಾ, ಬೇಕಷ್ಟು ಜನ ಇದ್ದಾರೆ. ಅವ್ರಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ಸಾಕಷ್ಟಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ತಗೊಳ್ತೀನಿ, ಯಾವ್ದನ್ನು ಬಿಡೋಲ್ಲ. ಆದ್ರೆ ಏನಂತಂದ್ರೆ ಅದ್ರ ಜೊತೆಯಲ್ಲಿ ಸ್ವಲ್ಪ ನಮ್ಮ ಅಕ್ಕಪಕ್ಕದಲ್ಲೂ, ಯಾಕೆಂತಂದ್ರೆ ನಮ್ಮ ಧರ್ಮದ ವಿಶೇಷತೆ ಅದು. ಇಲ್ಲಿ ನಮ್ಮಲ್ಲಿ ದೇಶಕಾಲಗಳ ಭೇದವೇ ಇಲ್ಲ, ಎಲ್ಲರನ್ನ ನಾವು ಪೂಜ್ಯರನ್ನಾಗೇ ನೋಡ್ತೇವೆ. ಲೌಕಿಕವಾಗಿ ರಾಜಕೀಯ ಅದೆಲ್ಲ ಲೆಕ್ಕಾಚಾರ ಬೇರೆ ಬಿಟ್ಬಿಡೋಣ. ಆದರೆ ಭಾವನೆ ಮತ್ತು ಆಧ್ಯಾತ್ಮಿಕತೆಗೆ ಯಾವುದೇ ಕಾರಣಕ್ಕೂ ಕೂಡ ಜಾತಿ, ಭಾಷೆ, ದೇಶ ಭೇದ ಇಲ್ಲ. ಇದನ್ನು ನಾವು ಮರಿಬಾರ್ದು. ಹಾಗಾಗಿ ಅವತ್ತೇನೋ ಮಹಾರಾಷ್ಟ್ರದ ಕಥೆ ಹೇಳಿದೆ ಅಂದ್ರೆ ಇವತ್ತು ತಮಿಳುನಾಡಿನ ಕಥೆ ಹೇಳ್ತೀನಿ. ಆದ್ರೆ ಅದಕ್ಕೆ ಮುಖ್ಯವಾಗಿ ಅವರ ಮಹಾತ್ಮೆಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನು ಮೊದಲು ನೋಡೋಣ. ಬಹಳ ಅದ್ಭುತವಾಗಿದೆ. ಅದರಲ್ಲಿ ಒಂದು ಘಟನೆ ಏನಪ್ಪಾ ಅಂತಂದ್ರೆ, ಬಾಲ್ಯ ವಿವಾಹ ಆಗಿತ್ತು ಅವರಿಗೆ. ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಆಗಿತ್ತು. ಆ ನಂತರದಲ್ಲಿ ಅವರ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಸಾಧಕರಾಗಿದ್ರು. 17-18ನೇ ವಯಸ್ಸು. ಆ ಸಂದರ್ಭದಲ್ಲಿ ಆಗ ಏನಾಗಿತ್ತು ಅಂದ್ರೆ, ಬಾಲ್ಯ ವಿವಾಹದಲ್ಲಿ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡಿದ್ರೂ ಕೂಡ ವಾಪಸ್ ಗಂಡನ ಮನೆಗೆ ಕರ್ಕೊಂಡ್ಬಂದು ಬಿಡ್ತಿರ್ಲಿಲ್ಲ. ಗಂಡನ ಮನೆಗೆ ಬಿಡೋದು ಯಾವಾಗ ಬಿಡ್ತಿದ್ರು ಅಂದ್ರೆ, ಆಕೆ ಮೈನೇರದ ನಂತರದಲ್ಲಿ ಕರ್ಕೊಂಡ್ಬಂದು ಬಿಡ್ತಿದ್ರು. ಈ ಕ್ರಮ ಇತ್ತು. ಅವತ್ತೇನಾಯ್ತು, ಮನೆಯಲ್ಲಿ ಏನೋ ಹಬ್ಬದ ವಾತಾವರಣ ಇದೆ, ಸಂಭ್ರಮದ ವಾತಾವರಣ ಇದೆ. ಇವರು ಬಂದ್ರು, ತಾಯಿಯಲ್ಲಿ ಕೇಳ್ತಾರೆ, ಅಮ್ಮ ನನಗೆ ಹಸಿವಾಗ್ತಿದೆ, ಊಟ ಕೊಡು ಅಂತ. ಆಗ ತಾಯಿ ಹೇಳ್ತಾರೆ, ಏನಯ್ಯ ನೀನು, ಇವತ್ತು ನಿನಗೆ ಅವಸರವೇ ಊಟಕ್ಕೆ? ನಿನ್ನ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 6-8 ವರ್ಷ ಆಯ್ತು. ಈಗ ಅಂತೂ ನಿನ್ನ ಹೆಂಡತಿನ ಮನೆಗೆ ಕರ್ಕೊಂಬಂದು ಬಿಡೋ ಕಾಲ ಬಂದಿದೆ. ಅವ್ರು ಬರ್ತಾ ಇದ್ದಾರೆ, ಅವ್ರು ಬಂದ್ರ ಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂದ್ರೆ ಇವ್ರು ಹಿಂದ್ಗಡೆ ಹೋಗಿ ಕೂತ್ಕೋತಾರೆ. ಹಿಂದ್ಗಡೆ ಹೋಗಿ ಕೂತ್ಕೊಂಡವರು ಯೋಚನೆ ಮಾಡ್ತಾರೆ, ಅಲ್ಲ ಈ ಹೆಣ್ಮಗಳು ನನ್ನ ಮನೆಗೆ ಇನ್ನೂ ಬಂದೇ ಇಲ್ಲ, ಈಗಲೇ ನಾನು ಉಪವಾಸ ಕೂರ್ಬೇಕಾಗಿದೆ. ಇನ್ನು ನಾನು ಈಕೆ ಬಂದ್ರೆ ನಾಳೆ ದಿವಸ ನನ್ನ ಗತಿ ಏನು ಅಂತೇಳಿ ಯೋಚನೆ ಮಾಡ್ಬಿಟ್ಟು ಮನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಅರೆ, ಆ ಕಾರಣಕ್ಕೆ ಮನೆ ಬಿಟ್ಟು ಹೊರಟೋಗೋದಷ್ಟೇ ಅಲ್ಲ, ಆ ನಂತರದಲ್ಲಿ ತಪಸ್ಸನ್ನು ಬಹಳ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಮಹಾತ್ಮರ ಕಥೆಯೆಲ್ಲ ಹಾಗೇನೆ, ಅವ್ರದೆಲ್ಲ ವಿಚಿತ್ರ ಹಾಗೆ. ನಾವ್ ಯಾರಾದ್ರೂ ಯೋಚನೆ ಮಾಡ್ತೀವ, ಅವಳು ಇನ್ನು ಮನೆಗೆ ಬಂದೇ ಇಲ್ಲ, ಈಗಲೇ ನನಗೆ ನಮ್ಮಮ್ಮ ಊಟ ಕೊಡ್ತಿಲ್ಲ, ನಾಳೆ ಬಂದ ಮೇಲೆ ಏನ್ಗತಿ ಅಂತೇಳಿ ಯೋಚನೆ ಯಾರು ಮಾಡೋದಿಲ್ಲ. ಹೀಗೆ ಹೋಗಿರ್ತಕ್ಕಂಥವ್ರು ಮನೆ ಬಿಟ್ಟು ಹೋದ್ರು, ಎಲ್ಲ ಆಯ್ತು. ಸಾಕಷ್ಟು ದೊಡ್ಡ ವಿದ್ಯಾವಂತರಾಗಿದ್ರು, ದೊಡ್ಡ ಅನುಷ್ಠಾನಿಕರು, ತಪಸ್ವಿಗಳಾಗಿದ್ರು. ಆ ನಂತರದಲ್ಲಿ ಕಾಂಚಿಯ ಪರಮೇಶ್ವರೇಂದ್ರ ಸರಸ್ವತಿಗಳು ಅಂತಕ್ಕಂಥ ಒಬ್ಬರ ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ದೊಡ್ಡ ಸಾಧಕರಾದ್ರು. ಆ ನಂತರದಲ್ಲಿ ಒಂದು ಘಟನೆ ಬಹಳ ಅದ್ಭುತವಾಗಿದೆ. ತಮಿಳುನಾಡಿನ ಒಂದು ಜಲಪಾತದ ಸಮೀಪದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಕುಟುಂಬವನ್ನು ಕರ್ಕೊಂಡು ಸ್ನಾನಕ್ಕಾಗಿ ಹೋದಾಗ, ಇವರಾಗಲೇ ತಪಸ್ಸನ್ನೆಲ್ಲ ಮಾಡಿ ಒಂದು ಹಂತದ ಸಾಧಕರ ಮಟ್ಟಕ್ಕೆ ಏರಿದ್ರು. ಅಲ್ಲಿ ಹೋಗಿ ಒಂದು ಕೋಡುಗಲ್ಲಿನ ಮೇಲೆ ಜಲಪಾತದ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಅಧ್ಯಾತ್ಮ ಶಿಖರದಲ್ಲಿರ್ತಕ್ಕಂಥವ್ರು ಅವಧೂತ ಸ್ಥಿತಿಯನ್ನು ತಲುಪಿದ್ರು. ಶರೀರದ ಮೇಲೆ ಯಾವುದೇ ಮೋಹಭಾವಗಳು ಏನೂ ಇರಲಿಲ್ಲ. ಆರಾಮವಾಗಿ ಬೆತ್ತಲಾಗಿ ಯಾವಾಗಲೂ ಓಡಾಡ್ಕೊಂಡಿದ್ರು. ಎಲ್ಲರೂ ಅವರನ್ನು ಉದ್ದಂಡ ನಮಸ್ಕಾರ ಮಾಡ್ತಿದ್ರು. ಅಂಥ ಸಂದರ್ಭ, ಒಂದು ಕಲ್ಲಿನ ಮೇಲೆ ನಿಂತಿದ್ದನ್ನ ಬ್ರಿಟಿಷ್ ಅಧಿಕಾರಿ ನೋಡ್ತಾನೆ. ನೋಡ್ಬಿಟ್ಟು, ಇದೇನಿದು, ನಾನು ಪರಿವಾರ ಸಮೇತ ಹೆಣ್ಣು ಹೆಂಗಸರು ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ನಾನಕ್ಕೆ ಬಂದಿದ್ದೀನಿ ನಾನು, ಇಂಥ ಸಂದರ್ಭದಲ್ಲಿ ಇವನು ಯಾವನೋ ಇಲ್ಲಿ ಬಂದು ಬಟ್ಟೆ ಬಿಚ್ಕೊಂಡು ನಿಂತ್ಕೊಂಡಿದ್ದಾನಲ್ಲ ಅಂದ್ಕೊಂಡು ಅವನೇನ್ ಮಾಡ್ತಾನೆ, ರಿವಾಲ್ವರ್ ತೆಗೆದು ಗುಂಡು ಹಾರಿಸ್ತಾನೆ ಅವ್ರ ಮೇಲೆ. ಅಯ್ಯೋ, ಗುಂಡು ಹಾರಿಸಿದ್ರೆ ಗುಂಡು ತಾಗುತ್ತೆ ಅವರಿಗೆ. ಆದ್ರೆ ಆ ನಂತರದಲ್ಲಿ ತಕ್ಷಣದಲ್ಲಿ ಅವರು ಆ ಜಾಗ ಮಾಯ ಆಗತ್ತೆ. ಆ ಜಾಗದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಹೆಬ್ಬೂಲಿ ನಿಂತ್ಕೊಂಡು ಗರ್ಜಿಸುತ್ತೆ. ಹೆದರ್ಕೊಂಡು ಚೆಲ್ಲಾಪಿಲ್ಲಿಯಾಗಿ ಗಾಬರಿಯಾಗಿ ಓಡೋಗ್ಬಿಡ್ತಾರೆ. ಇದೊಂದು ಘಟನೆ ಆಗತ್ತೆ. ಇದಾದ ನಂತರ ಇನ್ನೊಂದು ಘಟನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ದಿನ ಕಾವೇರಿ ನದಿಯ ದಂಡೆ ಮೇಲೆ ಇವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ.
ಹತ್ತಿರದಲ್ಲೇ ಇದ್ದಂತಹ ಒಬ್ಬ ನವಾಬ ಅವನ ಪತ್ನಿಯರೊಂದಿಗೆ ಬಂದು ನೀರಿನಲ್ಲಿ ಆರಾಮಾಗಿ ಜಲಕ್ರೀಡೆ ಆಡ್ಕೋತಾ ಅವರಷ್ಟಿಗೆ ಅವರು ಒಂದು ಪಿಕ್ನಿಕ್ ಬಂದಿದ್ದಾರೆ, ಪ್ರವಾಸಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನದಿಯ ದಂಡೆ ಮೇಲೆ ಇವರು ಯಥಾ ಪ್ರಕಾರ ಇವ್ರದ್ದು ಏನು ವ್ಯತ್ಯಾಸ ಏನೂ ಇಲ್ಲ, ಒಂದೇ ಥರನೇ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಇರ್ತಕ್ಕಂಥವ್ರು. ಬಂದರು, ನದಿ ಮೇಲೆ ದಂಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಿಲ್ಲ, ಇವ್ರದೇ ಒಂದು ಬ್ರಹ್ಮಲೀನರಾಗಿ ಹೋಗ್ತಾ ಇದ್ದಾರೆ. ಅವ್ನು ನವಾಬ ನೋಡ್ದು, ಅವನಿಗೆ ಸಿಟ್ಟು ಬಂದ್ಬಿಡ್ತು. ಹೇ, ಇವನೇನು ಸ್ವಲ್ಪ ಆದ್ರೂ ಬುದ್ಧಿ ಇದೆಯೋ ಇಲ್ಲ, ಬೆತ್ತಲಾಗಿ ಇರತ್ತಿ ಹೆಣ್ಮಕ್ಳ ಎದುರುಗಡೆ ಓಡಾಡ್ತಾನಲ್ಲ, ಏನು ದುರ್ಬುದ್ಧಿ ಇರ್ಬೋದು ಇವನಿಗೆ, ಏನು ದುಷ್ಟ ಇವನು, ಹುಚ್ಚನೋ ಏನು ಕತೆ ಗೊತ್ತಿಲ್ಲ. ಸೊ ಎದ್ದು ಬಂದ ಸೀದಾ ತನ್ನ ವಸ್ತ್ರಗಳ ಜೊತೆಯಲ್ಲಿದ್ದಂಥ ಖಡ್ಗವನ್ನು ಎಳತ್ ತೆಗೆದ ಹೋಗಿ ಹೊಡೆದೇ ಬಿಟ್ಟ. ಅವರಿಗೆ ಹೊಡೆದ್ರೆ ಬಲಗಡೆ ಕೈ ಕತ್ತರಿಸಿ ಕೆಳಗಡೆ ಬಿದ್ದೋಯ್ತು. ಕತ್ತರಿಸಿ ಕೆಳಗಡೆ ಬಿದ್ದರೆ ತಿರುಗಿಯೂ ನೋಡ್ಲಿಲ್ಲ. ಇವರು ಹೋಗ್ತಾನೆ ಇದ್ದಾರೆ. ಅವನು ಕಂಗಾಲ ಆಗ್ಬಿಟ್ಟು, ಏನಿದು ಘಟನೆ, ಇದು ಖಡ್ಗದಿಂದ ಕತ್ತಿಯಿಂದ ಹೊಡೆದು ಅವರನ್ನ ಕೈ ಕತ್ತರಿಸಿದ್ದೀನಿ, ತುಂಡಾಗಿ ಕೆಳಗೆ ಬಿದ್ದಿದೆ, ಮಕ್ಕಿಲ್ಲ, ತಿರುಗ್ತಿಲ್ಲ, ರಕ್ತ ಸೋರ್ತಿದೆ, ತಿರುಗಿ ನೋಡದೆ ಹೋಗ್ತಿದಾರಲ್ಲ ಇವರು ಹೇಳಿ. ಅವನಿಗೆ ಕಂಗಾಲ ಆಗ್ಬಿಟ್ಟು ಕೈಕಾಲೆಲ್ಲ ನೋಡಿ ಕೆಳಗಡೆ ಬೀಳೋ ಪರಿಸ್ಥಿತಿ ಬಂದ್ಬಿಡ್ತು. ಅವನಿಗೆ ಗಾಬರಿ ಆಗ್ಬಿಡ್ತು. ತಕ್ಷಣದಲ್ಲ ಅಲ್ಲೇ ಬಿದ್ದಿದ್ದ ಕೈಯನ್ನು ಎತ್ಕೊಂಡು ಓಡೋಗ್ಬಿಟ್ಟು ಅವ್ರು ಖಾಲಿ ಬಿಡ್ತಾನೆ. ಸ್ವಾಮಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತೇಳಿ ಎದ್ದು ನಿಂತ್ಕೊಳ್ತಾನೆ. ಏನಾಯ್ತಯ್ಯ ಅಂತಾನೆ. ನಾನು ನಿಮ್ಮ ದಾಸ ಸ್ವಾಮಿ, ನಿಮ್ಮ ದಾಸಾನುದಾಸ, ನನ್ನನ್ನು ಕ್ಷಮಿಸಿ. ಆಯ್ತು, ಏನಾಯ್ತು ಹೇಳು. ಅವ್ರು ಮಾತಾಡ್ತಿರ್ಲಿಲ್ಲ, ಬರೀ ಸನ್ನೆಯಲ್ಲೇ ಕೇಳ್ತಿದ್ರು ಪ್ರಶ್ನೆಯನ್ನು. ಏನಾಯ್ತು ಹೇಳು. ನಿಮ್ಮ ಕೈಯನ್ನು ಕಡಿದು ಬಿಟ್ಟೆ ನಾನು ಅಂತಾನೆ. ಹಿಂಗೆ ನೋಡ್ಕೋತಾರೆ. ಓ ಅಂದ್ಕೊಂಡು ಅಂಟ್ಸೋ ಅಂತ ಹೇಳಿದೆ. ಮತ್ತೆ ಸನ್ನೆ ಮಾಡ್ತಾರೆ. ಅಂದ್ರೆ ಅವ್ರು ಮಾತೇ ಆಡ್ತಿರ್ಲಿಲ್ಲ, ಮೌನ. ಅದರಿಂದ ಒಂದು ಘಟನೆ ಇದೆ, ಅದನ್ನು ಹೇಳ್ತೀನಿ. ಅಂಟ್ಸು ಅಂತಾರೆ. ಆ ಕೈಯನ್ನು ತೆಗೆದು ಅಲ್ಲಿ ಕೊಡ್ತಾನೆ, ಅಂಟ್ಕೊಂಡ್ಬಿಡುತ್ತೆ, ಕೈ ಕೂಡ್ಕೊಂಡ್ಬಿಡುತ್ತೆ. ಹೋಗ್ತಾ ಇರ್ತಾರೆ. ಇಂಥವ್ರು ಅವ್ರು ಯಾಕೆ ಮೌನವಾಗಿದ್ರು ಅಂದ್ರೆ, ಯಾವ ಪರಮೇಶ್ವರೇಂದ್ರ ಸರಸ್ವತಿಗಳ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಯಾರು ಬಂದ್ರು ವಾದ ಮಾಡಿ ಅವರನ್ನು ಸೋಲ್ಸ್ಬಿಡ್ತಿದ್ರು. ಯಾರೇ ಬೇಕಾದ್ರೂ ಆಗ್ಲಿ, ಅವ್ರ ಎದುರುಗಡೆ ಮಾತಿಲ್ಲ, ಕತೆ ಇಲ್ಲ. ಆವಾಗ ಅವ್ರು ಹೋಗ್ಕೊಂಡು ನಿಮ್ಮ ಶಿಷ್ಯ ಈ ತರ ಮಾಡ್ತಾನಲ್ಲ ಅಂತಂದಾಗ ಹೋಗಿ ಕೇಳ್ತಾರೆ. ಇವರು ಹೋಗ್ತಾರೆ. ಹೋದಾಗ ಅವ್ರ ಗುರುಗಳು ಕೇಳ್ತಾರೆ, ಏನಪ್ಪ ನಿನಗೇನು ನಿನ್ನ ನಾಲಿಗೆ ಮೇಲೆ ಏನಾದರೂ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆಯೋ ಹೇಗೆ ಕೇಳ್ತಾರೆ. ಆಗ್ಬೋದು ಗುರುಗಳೇ, ಆಯ್ತು, ಇವತ್ತಿನಿಂದ ನಾಲ್ಗೆ ನಿಯಂತ್ರಣ. ಅವತ್ತಿನಿಂದ ಮಾತೇನು, ಜೀವನದಲ್ಲಿ ಎಂದೂ ಮಾತಾಡಲಿಲ್ಲ. ಆಮೇಲೆ ಯಾರು ಅವರು ಅನ್ನೋದು ಕೆಲವರಿಗಂತೂ ಅನುಮಾನ ಆಗಿರುತ್ತೆ. ನಿಮಗೂ ಅವ್ರ ಬಗ್ಗೆ ಗೊತ್ತಿದೆ. ಅವ್ರ ಬಗ್ಗೆ ಒಂದೊಮ್ಮೆ ನಿಮ್ಗೆ ಅಂದಾಜಿಲ್ದೇ ಇದ್ರು ಅವ್ರು ಬರೆದಿರ್ತಕ್ಕಂಥ ಒಂದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಹಾಡಿದೆ. ಮಾನಸ ಸಂಚರರೇ, ಶಂಕರಾಭರಣಂ ಸಿನಿಮಾದಲ್ಲಿ ಈ ಹಾಡನ್ನು ತಗೊಂಡಿದ್ದಾರೆ. ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ ಮದಸಿಖಿ ಪಿಂಚಾಲಂಕೃತ ಚಿಕುರೇ ಮಹನೀಯ ಕಪೋಲ ಜಿತ ಮುಕುರೆ. ಆಹಾ, ಎಂಥ ಅದ್ಭುತವಾಗಿದೆ ಹಾಡು ಅಂದ್ರೆ, ಅಷ್ಟು ಭಾವೋದ್ವೇಗವಾಗ್ತಕ್ಕಂಥ ಹಾಡು. ಸದಾಶಿವ ಬ್ರಹ್ಮೇಂದ್ರರು ಬರೆದಿರ್ತಕ್ಕಂಥದ್ದು. ನೆರೂರು ಕ್ಷೇತ್ರದಲ್ಲಿ, ತಮಿಳುನಾಡಿನಲ್ಲಿ ಇವತ್ತಿಗೂ ಕೂಡ ಅವರ ಸಮಾಧಿ ಇದೆ. ಸಮಾಧಿಯನ್ನು ಇಂತಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಂಡು 1755ನೇ ಇಸವಿಯಲ್ಲಿ 250 ವರ್ಷಗಳಾಗ್ತಾ ಬಂತು. ಈಗ ಆ 270 ವರ್ಷಗಳಾಯ್ತು. 250 ವರ್ಷ ಆಗ್ತಾ ಬಂದಿದ್ದಲ್ಲ, 270 ವರ್ಷ ಆಯಿತು. ಆ ಸಂದರ್ಭದಲ್ಲಿ ಅಲ್ಲಿ ತನ್ನ ಸಮಾಧಿ ಎಲ್ಲಾಗಬೇಕು ಅಂಥೇಳಿ ಕಾವೇರಿ ನದಿಯ ದಂಡೆಯ ಮೇಲೆ ಬಂದು ಊರಿನಲ್ಲಿರ್ತಕ್ಕಂತಹ ತನ್ನ ಭಕ್ತ ಶಿಷ್ಯರಿಗೆಲ್ಲ ಜಾಗವನ್ನು ತೋರಿಸಿ ಸಮಾಧಿಗೆ ಸಿದ್ಧಪಡಿಸಿ ಎಲ್ಲರ ಎದುರಿನಲ್ಲಿ ಸಮಾಧಿ ಒಳಗೆ ಕೂತು ದೇಹ ತ್ಯಾಗ ಮಾಡಿದಂಥವ್ರು. ಅಂಥ ಹೊತ್ಕೊಂಡೋಗೋ ಒಂದು ಇದು ಬೇಡ, ಕಷ್ಟ. ನೇರ ತಾವೇ ಹೋಗಿ ಸಮಾಧಿ ಒಳಗೆ ಇಳಿದು ಕೂತು ದೇಹ ಬಿಟ್ಟವ್ರು. ಮತ್ತೆ ಸಜೀವ ಸಮಾಧಿ ಏನಲ್ಲ ಅದು. ದೇಹ ಬಿಡೋ ಸಂದರ್ಭದಲ್ಲಿ ಇದ್ದು ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ನಂತರದಲ್ಲಿ ಶಿಷ್ಯರಿಗೆಲ್ಲ ಹೇಳಿ, ಈಗ ನಾನು ದೇಹ ತ್ಯಾಗ ಮಾಡ್ತೀನಿ, ಇಂತಿಷ್ಟು ನಿಮಿಷಗಳ ನಂತರದಲ್ಲಿ ನೀವು ಉಳಿದನ್ನೆಲ್ಲ ನಿಮ್ಮ ವಿಧಿವಿಧಾನಗಳನ್ನು ಮುಂದುವರಿಸಿ ಅಂತ ಹೇಳಿ ದೇಹವನ್ನು ಬಿಟ್ಟರು. ಇವತ್ತೂ ಕೂಡ ಅದೇ ನೆರೂರಿನಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಸಮಾಧಿ ಇದೆ. ಅವರ ತಪಶಕ್ತಿ ಇರಬಹುದು, ಅವ್ರ ಬಗ್ಗೆ ಹೇಳೋಂಥದ್ದು ಅಷ್ಟು ಸುಲಭ ಇಲ್ಲ. ಬಹಳ ಅದ್ಭುತ ಅಗಾಧವಾಗಿರ್ತಕ್ಕಂಥ ಮಹಾತ್ಮೆ ಇರ್ತಕ್ಕಂಥ ಜೀವ. ಗುರುಗಳೇ, ನಿಜಕ್ಕೂ ಪ್ರತಿ ವಾರ
ತಾವು ಒಬ್ಬೊಬ್ರು ಸಿದ್ಧ ಪುರುಷರ ಬಗ್ಗೆ ತಿಳಿಸುವಾಗ್ಲೂ ಕೂಡ ಕಣ್ತುಂಬಿ ಬರುತ್ತೆ. ಅಬ್ಬಾ, ಭಾರತ ಮಾತೆ ಎಷ್ಟು ಶ್ರೀಮಂತಳು, ಎಂತೆಂತಹ ಮಕ್ಕಳನ್ನ ಸೃಷ್ಟಿಸಿದ್ದಾಳೆ ತನ್ನ ಒಡಲಲ್ಲಿ ಅಂತ ಹೆಮ್ಮೆ ಅನ್ಸುತ್ತೆ. ಗುರುಮುಖೇನ ದೇವದರ್ಶ್ಯಾಮಿ ಅಂತ ಹೇಳ್ತಾರೆ. ಅಂತಹ ಮಹಾ ಗುರುವಿನ ಕುರಿತಾಗಿ, ಸಿದ್ಧ ಪುರುಷನ ಕುರಿತಾಗಿ ತಾವು ಹೇಳ್ತಿದ್ರಿ. ನೆರೂರಿನಲ್ಲಿ ಈಗಲೂ ಕೂಡ ಜಾಗೃತರಿದ್ದಾರೆ, ನಮ್ಮನ್ನು ಹರಿಸ್ತಾ ಇದ್ದಾರೆ ಅಂತ. ಸದಾಶಿವ ಬ್ರಹ್ಮೇಂದ್ರ ಗುರುಗಳನ್ನು ಮನಸ ಸ್ಮರಿಸುತ್ತಾ ದಯಮಾಡಿ ತಿಳಿಸಿ ಗುರುಗಳೇ, ನಾವು ಅಲ್ಲಿಗೆ ಹೋಗೋದ್ರಿಂದ ಏನನ್ನ ಪಡ್ಕೊಂಡು ಬರಬಹುದು? ಸರಿ, ಸುಮಾರು 7 ವರ್ಷದ ಹಿಂದೆ ಹೋಗಿದ್ದೆ ನಾನು. 7 ವರ್ಷದ ಹಿಂದೆ ಹೋದಾಗ ಒಂದು ಘಟನೆ ಹೇಳಬೇಕು. ಅಷ್ಟು ಸುಲಭಕ್ಕೆ ಯಾವ ಸಾಧಕರು ನಮ್ಗೆ ಯಾವ ಅನುಗ್ರಹನೂ ಮಾಡಲ್ಲ. ಅತ್ಯಂತ ಮೇಲ್ಮಟ್ಟದ ಪರೀಕ್ಷೆಯನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯವಾದ್ದೇನು ಅಂದರೆ 8 ನಿಮಿಷಗಳ ಧ್ಯಾನವನ್ನು ಮಾಡಿ ಅಂತ ಅಷ್ಟೇ ಹೇಳೋದವರು. ಅವರ ಸಮಾಧಿಯ ಸಮೀಪದಲ್ಲಿ ಕೂತ್ಕೊಂಡು, ಸಮಾಧಿ ಎದುರ ಭಾಗದಲ್ಲಿ ಒಂದು ಬಿಲ್ವ ವೃಕ್ಷ ಇದೆ, ಆ ಬಿಲ್ವ ವೃಕ್ಷದ ಕೆಳಗೆ ಕೂತ್ಕೊಂಡು 8 ನಿಮಿಷಗಳ ಜಪ ಅಥವಾ ಮೆಡಿಟೇಷನ್ ಧ್ಯಾನವನ್ನು ಮಾಡಿ ಅಂತ ಅಷ್ಟೇ ಹೇಳೋದು. 8 ನಿಮಿಷ ಅಲ್ಲ, 2 ನಿಮಿಷ ಕೂರ್ಲಿಕ್ಕೆ ಆಗಲಿಲ್ಲ ನನಗೆ. ಪರೀಕ್ಷೆ ಹೇಗೆ ಬರುತ್ತೆ ಅಂತಂದ್ರೆ, ಹೆಚ್ಚು ಕಡಿಮೆ ಒಂದೊಂದು ಸೊಳ್ಳೆಗಳು ಜೇನ್ನೊಣ ಇದ್ದಂಗಿದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಸೊಳ್ಳೆಗಳು. 1 ಸೆಕೆಂಡ್ ಕೂಡ ನಮಗೆ ಮೈ ಮರೆತ್ರೆ ಇಡೀ ಮೈ ತುಂಬ ತುಂಬ್ಕೊಂಡ್ಬಿಡುತ್ತೆ, ಅಷ್ಟು ಸೊಳ್ಳೆಗಳು. ಅದು ಭಾರಿ ವಿಚಿತ್ರ ಅನ್ಸ್ಬಿಡ್ತು ನನಗೆ. ಆ ಥರದ ಸೊಳ್ಳೆಗಳನ್ನು ನಾನು ಎಲ್ಲೂ ನೋಡಲಿಲ್ಲ. ಅಷ್ಟು ತೀವ್ರವಾಗಿ ಬಂದು ಕಚ್ಚೋದನ್ನು ಎಲ್ಲೂ ನೋಡಲಿಲ್ಲ. 1 ನಿಮಿಷ ಕೂಡ ನನಗೆ ಧ್ಯಾನ ಮಾಡ್ಲಿಕ್ಕೆ ಆಗಲಿಲ್ಲ. ಕೆಲವು ಕಡೆಗೆ ನಾನು ಧ್ಯಾನ ಕೂತ್ರೆ ಗಂಟೆಗಟ್ಟಲೆ, ಈಗ ಅಯೋಧ್ಯೆಯಲ್ಲಿ ರಾಮನ ಮುಂದೆ, ಕಾಶಿಯಲ್ಲಿ ವಿಶ್ವನಾಥನ ಮುಂದೆ ಎಲ್ಲ 1 ಗಂಟೆ 1.5 ಗಂಟೆ ಆರಾಮಾಗಿ ಧ್ಯಾನ ಸಾಗ್ಬಿಡುತ್ತೆ, ನಮ್ಗೇನು ಅನ್ಸಲ್ಲ. ಅದು ಬಹಳ ಖುಷಿನೂ ಆಗುತ್ತೆ. ಅದೇ ಬೇರೆ ಲೋಕದಲ್ಲಿ ಹೋಗ್ಬಿಟ್ಟಿರ್ತೀವಿ. 3 ನಿಮಿಷ ಕೂರಕ್ ಬಿಡ್ಲಿಲ್ಲ ಇವರು. 8 ನಿಮಿಷ ಕೂತ್ರೆ ಸಾಕು, ಬೇಕಾದಂಗೆ ಅನುಕೂಲ ಆಗತ್ತೆ, ಅಲ್ಲಿ ಅನುಗ್ರಹ ಆಗತ್ತೆ ಅನ್ನುವಂಥ ಮಾತು. ಯಾವ್ಯಾವ ವಿಷಯದಲ್ಲಿ ಅನುಗ್ರಹ ಆಗತ್ತೆ ಅಂತಂದ್ರೆ, ಮುಖ್ಯವಾಗಿ ನಾವಿಷ್ಟು ನೆನ್ಪಿಟ್ಕೋಬೇಕು. ಯಾವುದೇ ಸಾಧಕರ ದರ್ಶನಕ್ಕೆ ನಾವು ಹೋಗುವಾಗ ಕಾಮನೆಗಳನ್ನು ಇಟ್ಕೊಂಡು ಹೋಗುವುದು ಅಲ್ಲವೇ ಅಲ್ಲ. ನಾವು ಅಲ್ಲಿ ಹೋಗ್ತಕ್ಕಂಥದ್ದು ಕೇವಲ ತಾಪತ್ರಯ ನಿವೃತ್ತಿಗೆ. ಆಧ್ಯಾತ್ಮಿಕವಾಗಿ ನಮಗೆ ಸಮಸ್ಯೆಗಳು ಬರುವಂಥದ್ದಿದ್ದರೆ, ಆದಿದೈವಿಕವಾಗಿ ಆದಿಭೌತಿಕವಾಗಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಯಾವುದು ಅದಕ್ಕೆ ಅಂತಂದರೆ, ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯ ಶ್ರಮ ಪಡ್ತಾ ಇದ್ದೇವೆ, ಮನೆಯಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ಕಷ್ಟಪಡ್ತಾ ಇದ್ದೇವೆ, ಆಗ್ತಿಲ್ಲ, ಅದಕ್ಕೇನೋ ದೋಷ ಇದೆ. ಆ ಒಂದು ದೋಷವನ್ನು ಆಧ್ಯಾತ್ಮಿಕ ದೋಷ ಅಂತ ಹೇಳ್ತೇವೆ, ಅದನ್ನು ಪರಿಹಾರ ಮಾಡ್ಕೋಬೇಕು. ಆದಿದೈವಿಕ ಅಂತಂದ್ರೆ ಏನೇ ಸತ್ಕಾರ್ಯಗಳನ್ನು ಮಾಡಿದ್ರು, ಹೋಮ ಹವನ ಯಜ್ಞ ಯಾಗ ಎಲ್ಲವನ್ನು ಮಾಡಿದ್ರೂ ಕೂಡ, ಕಷ್ಟಪಟ್ಟರೂ ಕೂಡ ಮಳೆ ಬರ್ತಿಲ್ಲ, ಬೆಳೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ. ಇದನ್ನು ದೈವಿಕ ಬಾಧೆ ಅಂತ ಹೇಳ್ತಾರೆ. ಇನ್ನು ಶಾರೀರಿಕವಾಗಿ ಎಲ್ಲ ರೀತಿಯ ಚಿಕಿತ್ಸೆ, ಟ್ರೀಟ್ಮೆಂಟ್ ಆಯಿತು, ಎಲ್ಲದೂ ಆಯಿತು, ಯೋಗ ಆಯಿತು, ಶಾಸ್ತ್ರ ಆಯಿತು, ಪ್ರಾಣಾಯಾಮ ಮಾಡಿದೆ, ಯೋಗ ಮಾಡಿದೆ, ಇಂಜೆಕ್ಷನ್ ತಗೊಂಡೆ, ಮಾತ್ರೆ ತಗೊಂಡೆ, ಔಷಧಿ, ಆಪರೇಷನ್ ಎಲ್ಲದೂ ತಗೊಂಡ್ರೂ ಕೂಡ ಏನು ಮಾಡಿರೂ ರೋಗ ಪರಿಹಾರ ಆಗ್ತಿಲ್ಲ. ಇದನ್ನು ಭೌತಿಕ ಸಮಸ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮಿಕ, ದೈವಿಕ ಮತ್ತು ಭೌತಿಕವಾಗಿರತಕ್ಕಂಥ ಈ 3 ರೀತಿಯ ಸಮಸ್ಯೆ ಪರಿಹಾರ ಕಾಣದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಮಹಾತ್ಮರ ಸನ್ನಿಧಾನಕ್ಕೆ ಹೋಗಬೇಕು. ಮತ್ತು ಬೌದ್ಧಿಕವಾಗಿ ನಮ್ಮ ಒಳಗೆ ಇರ್ತಕ್ಕಂಥ ಚಿತ್ತಚೇತನ, ನಮ್ಮ ಜೀವಚೈತನ ಅಥವಾ ನಮ್ಮ ಪ್ರಾಣ ಚೈತನ್ಯ ಅಂತಕ್ಕಂಥದ್ದು ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಅಪ್ಪಟ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ವಿಲ್ ಪವರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ನಾವು ಮಹಾತ್ಮರ ಸನ್ನಿಧಾನಕ್ಕೆ ಹೋಗಬೇಕು. ನೆರೂರು, ತಮಿಳುನಾಡಿನ ನೆರೂರಿನಲ್ಲಿರ್ತಕ್ಕಂಥ ಸದಾಶಿವ ಬ್ರಹ್ಮೇಂದ್ರರ ಸಮಾಧಿ ಸ್ಥಾನಕ್ಕೆ ಹೋದಾಗ ಅಲ್ಲಿ ಸೇವಾದಿಗಳನ್ನು ಸಲ್ಲಿಸುವುದರ ಜೊತೆಯಲ್ಲಿ ಮುಖ್ಯವಾಗಿ ಅಲ್ಲಿ ಕನಿಷ್ಠ 8 ನಿಮಿಷಗಳ ಕಾಲವಾದರೂ ಅಲ್ಲಿ, ಅಂದರೆ 1 ಘಳಿಗೆ ಅಂದರೆ 24 ನಿಮಿಷ, 1 ಘಳಿಗೆಯ 3ನೇ 1 ಭಾಗ ಅಂದರೆ 8 ನಿಮಿಷ. 8 ನಿಮಿಷ ಕಾಲವಾದರೂ ಸದಾಶಿವ ಬ್ರಹ್ಮೇಂದ್ರರ ಸಮಾಧಿ ಸ್ಥಾನದ ಸಮೀಪದಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡಿ ಅವರ ಒಂದು ಅನುಗ್ರಹವನ್ನು ಪಡ್ಕೊಂಡು ಬಂದರೆ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಧ್ಯಾತ್ಮದ ವಿಚಾರದಲ್ಲಿ ಆಸಕ್ತಿ, ಆಧ್ಯಾತ್ಮಿಕ ಜೀವನದ ಉನ್ನತಿ, ತಪಸ್ಸು, ಅನುಷ್ಠಾನ, ಜಪಾದಿಗಳನ್ನು ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯ, ಏಕಾಗ್ರತೆಗಳು ಬರ್ತಕ್ಕಂಥದ್ದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದೆ ಹೋಗಲಿಕ್ಕೆ ಬೇಕಾದಂಥ ಅನುಗ್ರಹ ಬಹಳ ಮುಕ್ತವಾಗಿ ಸಿಗ್ತಕ್ಕಂಥದ್ದು ಮೊದಲನೇದು. 2ನೇದು ದೈವಿಕ, ಭೌತಿಕ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಬಾಧಾ ನಿವೃತ್ತಿಯನ್ನು ಮಾಡಿಕೊಂಡು ನಮ್ಮ ಜೀವನದ ಲೌಕಿಕವಾಗಿರ್ತಕ್ಕಂಥ ಸಾಧನೆ ಇರಬಹುದು, ಪಾರಮಾರ್ಥಿಕವಾದಂಥ ಸಾಧನೆ ಇರಬಹುದು, ಇದು ಎರಡನ್ನೂ ಕೂಡ ನಾವು
ಪ್ರಾಂಜಲ ಶುದ್ಧ ಮನಸ್ಸಿನಿಂದ ಅಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಖಂಡಿತವಾಗೂ ದೊರಕುತ್ತೆ, ನಮಗೆ ಬೇಕಾದ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ.